ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ದೆಹಲಿ ಸ್ಫೋಟ ನಿಮ್ಮೆಲ್ಲರಿಗೂ ಗೊತ್ತು. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿರುವಂತಹ ದೆಹಲಿ ಸ್ಫೋಟ ಅತ್ಯಂತ ಏನದು ಉಗ್ರ ಸ್ವರೂಪದ ಈ ಸ್ಫೋಟ ಈ ಸದ್ಯ ಭಾರತ ದೇಶದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ನಾಂದಿ ಆಗ್ತಾ ಇದೆ. ಬಿಜೆಪಿಯವರು ಒಂದು ಥರ ಹೇಳಿಕೆಯನ್ನು ಕೊಟ್ಟರೆ ಕಾಂಗ್ರೆಸ್ನವರು ಒಂದು ಥರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜನಸಾಮಾನ್ಯರು ಇದ್ರ ಬಗ್ಗೆ ಒಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಒಟ್ಟಾರೆ ಈ ದೇಶದಲ್ಲಿ ಯಾವುದೇ ಅನಾಚಾರ, ಅಕ್ರಮ, ಉಗ್ರರ ದಾಳಿಗಳು, ಬಾಂಬ್ ಸ್ಫೋಟಗಳು ನಡೆದರೂ ಕೂಡ ಅದರಲ್ಲಿ ರಾಜಕೀಯನ್ನ ಬೆರೆಸುವಂಥದ್ದು ಈ ರಾಜಕಾರಣಿಗಳಿಗೆ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಇಷ್ಟೆಲ್ಲ ಅವಾಂತರಗಳು ನಡೆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಮತ್ತು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂತಹ ಕೇಂದ್ರದ ಗೃಹ ಮಂತ್ರಿಗಳು ಇದನ್ನ ಬೇರೆ ಬೇರೆ ಆಂಗಲ್ಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ನಾವು ಕೇಳುವಂತಹ ಪ್ರಶ್ನೆ ಒಂದ, ಭಾರತ ದೇಶದಲ್ಲಿ ಇಷ್ಟೊಂದು ಸಮರ್ಥವಾಗಿರುವಂತಹ ಮಿಲಿಟರಿ, ಇಷ್ಟೊಂದು ಸಮರ್ಥವಾಗಿರುವಂತಹ ಪೊಲೀಸ್ ಇಲಾಖೆ, ಸಮರ್ಥವಾಗಿರುವಂತಹ ಇಂಟೆಲಿಜೆನ್ಸಿ, ಇನ್ನೂ ಅನೇಕ ಏನು ನಮ್ಮ ದೇಶದ ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಏನು ಸಂಸ್ಥೆಗಳು ಇರುವಾಗ ಅದು ಹೇಗೆ 2900 ಕಿಲೋ ಸ್ಫೋಟಕ ದೇಶದ ಒಳಗಡೆ ಬರ್ತದೆ? ಅದು ಹೇಗೆ ದೆಹಲಿಯ ಕೆಂಪು ಕೋಟೆಯ ಕೂಗಳತೆ ದೂರದಲ್ಲಿ ಸ್ಫೋಟಕ ಆಗ್ತದೆ? ಅದು ಚುನಾವಣೆಗಳ ಸಂದರ್ಭದಲ್ಲೇ ಯಾಕಿದೆಲ್ಲ ಆಗ್ತದೆ? ಇದು ಆದರೂ ಸಹ ನಾವು ಹೈ ಅಲರ್ಟ್ ಮಾಡಿದ್ದೀವಿ, ದೇಶವನ್ನ ಹೈ ಅಲರ್ಟ್ ಮಾಡಿದ್ದೀವಿ ಅಂತ ಹೇಳುವಂತಹ ಏನು ಸರ್ಕಾರದ ಭಾಗವಾಗಿರುವ ಅಧಿಕಾರಿಗಳೇ, ಮಂತ್ರಿಗಳೇ, ಪ್ರಧಾನಮಂತ್ರಿಗಳೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಮೊದಲೇ ಯಾಕೆ ದೇಶವನ್ನ ಹೈ ಅಲರ್ಟ್ ಮಾಡೋದಿಲ್ಲ? ದೇಶದ ರಾಜಧಾನಿ ಅಂದರೆ ದೇಶದ ಹೃದಯ ಭಾಗ. ಅದು ದೇಶದ ಹೃದಯ ಭಾಗದಲ್ಲೇ ಸ್ಫೋಟ ಸಂಭವಿಸ್ತದೆ ಅಂದ್ರೆ ಜನ ಏನ್ ತಿಳ್ಕೋಬೇಕು? ಇಲ್ಲಿ ಕಾಂಗ್ರೆಸ್ನವರು ಇದ್ದಾಗ ಸ್ಫೋಟಗಳು ಸಂಭವಿಸಿದ್ದಾವೆ, ಬಿಜೆಪಿಯವರ ಅಧಿಕಾರಕ್ಕೆ ಬಂದಾಗೂ ಸ್ಫೋಟಗಳು ಸಂಭವಿಸಿದ್ದಾವೆ. ಆದರೆ ಇವರಿಬ್ಬರು ಸ್ಫೋಟವನ್ನ ಸಂಭವಿಸದ ಹಾಗೆ ಪೂರ್ವಾಲೋಚನೆ, ಪೂರ್ವಾನುಕ್ರಮವನ್ನ ಯಾವಾಗ ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಬಹಳ ಪ್ರಮುಖವಾಗಿರುವಂತಹ ವಿಷಯ. ದೇಶದ ಜನ ಹುಚ್ಚಲ್ಲ, ದೇಶದ ಜನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇವರ ಆಡುವ ಆಟಗಳು, ನಾಟಕಗಳು, ಆಟಾಟೋಪಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅದು ಹೇಗ್ರಿ ಸ್ಫೋಟಕ ಒಳಗಡೆ ಬರ್ತದೆ? ಯಾವ ಆಂಗಲ್ನಿಂದ ಬರ್ತದೆ? ಎಲ್ಲಿಂದ ಬರ್ತದೆ? ಎಲ್ಲಿ ನಮ್ಮ ಇಂಟೆಲಿಜೆನ್ಸಿ ಅಧಿಕಾರಿಗಳು? ಹೀಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸುವ ಸಂದರ್ಭದಲ್ಲೇ ಅನೇಕ ಅಧಿಕಾರಿಗಳು ಸಹ ಹೇಳಿಕೆಗಳನ್ನು ಕೊಡ್ತಾರೆ. ಇಲ್ಲ, ಇದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆಯುವಂತ ಒಂದು ಸಂಚು. ಇದರಲ್ಲಿ ಭಾರತೀಯ ಕೆಲವು ಅಧಿಕಾರಿಗಳು ಶಾಮೀಲು ಆಗಲಾರದೆ ಈ ಸ್ಫೋಟಕಗಳು ಒಳಗಡೆ ಬರೋದಿಲ್ಲ, ಇದನ್ನ ರಾಜಕೀಯ ದುರುದ್ದೇಶಗಳಿಗಾಗಿ ಬಳಸ್ಕೊಳ್ತಾರೆ ಅನ್ನುವಂತಹ ಬಹಳ ಗಂಭೀರ ರೂಪದ ಆರೋಪಗಳು ಸಹ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದಲ್ಲಿ ನಮಗೆ ಕಾಣಿಸ್ತಾ ಇದ್ದಾವೆ. ದೇಶದಲ್ಲಿ ಸಮರ್ಥವಾಗಿರುವಂತಹ ಅನೇಕ ಇನ್ವೆಸ್ಟಿಗೇಷನ್ ಸಂಸ್ಥೆಗಳಿದ್ದಾವ. ಅದು ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಮಿಲಿಟರಿ ಇರ್ಬೋದು, NIA ಇರ್ಬೋದು, NSG ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇಂಟೆಲಿಜೆನ್ಸಿ ಇರ್ಬೋದು. ಇಷ್ಟೆಲ್ಲ ಇದ್ರೂ ಕೂಡ ಅದು ಹೇಗೆ ಉಗ್ರರು ನಮ್ಮ ದೇಶವನ್ನ ಪ್ರವೇಶ ಮಾಡ್ತಾ ಇದ್ದಾರೆ? ಯಾವ ಮಾರ್ಗವಾಗಿ, ಯಾವ ರೂಪದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ? ಅದು ಅವರು ಸುಮ್ಮನೆ ಹಿಂಗ ಬಂದು ಹಿಂಗ ಹೋಗೋದಿಲ್ಲ. ಕೆಜಿ ಗಂಟ್ಲೆ 2900 kg ಸ್ಫೋಟಕ ಅದು ಹೇಗೆ ಬರ್ತಾ ಇದೆ? ಇದಕ್ಕೆ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ. ಇದರಲ್ಲಿ ಕಾಂಗ್ರೆಸ್ ಅನ್ನ ಎಳೆದು ತರುವಂತ ಅವಶ್ಯಕತೆ ಇಲ್ಲ. ಕಳೆದ 2-3 ವಿಭಾಗಗಳಲ್ಲಿ ದೇಶವನ್ನ ಆಳುತ್ತಿರುವವರು ಇದೇ ನಿಮ್ಮ ನರೇಂದ್ರ ಮೋದಿ ಅವರು. ಎಷ್ಟು ಜನರ ಜೀವನ ತೆಗಿತೀರಿ? ಅಂದು ಪುಲ್ವಾಮಾ ದಾಳಿಯಲ್ಲಿ ಸೈನಿಕರ ಮಾರಣ ಹೋಮ ಆಯಿತು. ಇಂದು 10-15 ಅಮಾಯಕರ ಮಾರಣ ಹೋಮ ಆಗಿದೆ. ಯಾಕಾಗ್ತಾ ಇದೆ ಇದು? ಯಾವ ಸಂದರ್ಭದಲ್ಲಿ ಅಂದ್ರೆ ಇಲೆಕ್ಷನ್ ಸಂದರ್ಭದಲ್ಲೇ ಆಗ್ತದ. ಇಲೆಕ್ಷನ್ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಸೃಷ್ಟಿ ಆಗ್ತಾವ. ಇಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಜಗತ್ತಿನಲ್ಲಿ ಆಗಬಾರ್ದು ಅದು ಇಲ್ಲಿ ಆಗ್ತದ. ಯಾಕಾಗ್ತಾ ಇದೆ ಇದು?
ಏನ್ ನಮ್ಮ ಅಧಿಕಾರಿಗಳು ಕಡ್ಲೆ ಪುರಿ ತಿಂತ ಇದ್ದಾರೋ, ಅಥವಾ ದೇಶದ ಪ್ರಧಾನಿಗಳೇ ಅಸಮರ್ಥರದಾರೋ, ಅಥವಾ ಗೃಹ ಇಲಾಖೆ ಅಸಮರ್ಥತೆಯನ್ನು ತೋರಿಸ್ತಾ ಇದೆಯೋ, ಏನಾಗಿದೆ ನಮ್ಮ ದೇಶಕ್ಕೆ? ನೆರೆಹೊರೆಯ ದೇಶಗಳು, ಇಡೀ ಜಗತ್ತು ಭಾರತ ದೇಶವನ್ನ ನೋಡಿ ನಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಭಾಷಣದಲ್ಲಿ ಮೋದಿಯವರು ಹಂಗ ಮಾಡಿಬಿಡ್ತಾರೆ ದೇಶವನ್ನ, ಹಿಂಗ ಮಾಡಿಬಿಡ್ತಾರೆ ದೇಶವನ್ನ. ಅರೆ, ನಮ್ಮ ದೇಶದ ರಾಜಧಾನಿಯೇ ಸುರಕ್ಷತೆಯಲ್ಲಿಲ್ಲ, ಇನ್ನು ಉಳಿದ ಭಾಗಗಳಲ್ಲಿ ಏನು? ಅತ್ಯಂತ ಕಟ್ಟೆಚ್ಚರ ವಹಿಸುವಂತಹ ರಾಜಧಾನಿ ದೆಹಲಿ, ಅದು ಕೆಂಪು ಕೋಟೆ ಭಾಗ ಅಂದ್ರೆ ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ. ಈ ಪ್ರದೇಶದಲ್ಲೇ ರಾಜಾರೋಷವಾಗಿ ಬಾಂಬ್ ಸ್ಫೋಟ ಆಗ್ತದೆ, ಅಥವಾ ಕಾರು ಸ್ಫೋಟ ಆಗ್ತದೆ, ಅಥವಾ ಇನ್ನಿತರೆ ಏನೋ ಉಗ್ರಗಾಮಿ ಚಟುವಟಿಕೆಗಳು ನಡೀತವೆ ಅಂದ್ರೆ ಇದಕ್ಕೆ ಯಾರು ಹೊಣೆ? ಹೋಗಿರುವ ಜೀವಗಳಿಗೆ ಯಾರು ಹೊಣೆ? ಅದರಲ್ಲಿ ಎಷ್ಟೋ ಜನರ ಬದುಕು, ಭವಿಷ್ಯ, ಜೀವನ, ತಂದೆ ತಾಯಿ, ಅಕ್ಕ ತಂಗಿ ಬದುಕು, ಸಂಸಾರ ಎಲ್ಲ ಇತ್ತಲ್ರಿ. ಮನುಷ್ಯರ ಮಾರನ ಹೋಮ ಮಾಡಿ ಅಧಿಕಾರ ಹಿಡಿಯುವಂತ ಅವಶ್ಯಕತೆ ಏನಿದೆ? ಯಾಕಿಂತಹ ದುರ್ವ್ಯವಸ್ಥೆ ದೇಶಕ್ಕೆ ಬಂತು? ಹೀಗಾಗಿ ಕಾಂಗ್ರೆಸ್ಸಿನ ಪ್ರಿಯಾಂಕರ್ಗೆ ಸೇರಿದಂತೆ ರಾಷ್ಟ್ರೀಯ ನಾಯಕರೆಲ್ಲರೂ ಅಮಿತ್ ಶಾ ಅವರ ರಾಜೀನಾಮೆ ಕೇಳಿದ್ದಾರೆ, ನರೇಂದ್ರ ಮೋದಿ ಅವರ ರಾಜೀನಾಮೆ ಕೇಳಿದ್ದಾರೆ, ರಾಜನಾಥ್ ಸಿಂಗ್ ಅವರ ರಾಜೀನಾಮೆ ಕೇಳಿದ್ದಾರೆ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೈತಿಕ ಹೊಣೆಯನ್ನ ಹೊತ್ತು ತಾವು ರಾಜೀನಾಮೆ ಕೊಡಬೇಕು. ಇದಕ್ಕೆ ಕೂಲಂಕುಷವಾದಂತಹ ತನಿಖೆಗೆ ಒಳಪಡಿಸಬೇಕು. ಇದನ್ನ ಯಾವ ರೂಪದಲ್ಲಿ, ಯಾವ ಮೂಲಕ ಸ್ಫೋಟಕಗಳು ಭಾರತ ದೇಶವನ್ನು ತಲುಪ್ತಾ ಇದ್ದಾವ, ಅದು ಹೈ ಅಲರ್ಟ್ ಇರುವ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ, ದೇಶದ ಪ್ರಮುಖ ರಾಜಕಾರಣಿಗಳು ಇರುವ, ಓಡಾಡುವ ಪ್ರಮುಖ ನಾಯಕರುಗಳು ಓಡಾಡುವ ಸ್ಥಳದಲ್ಲಿ ಯಾಕೆ ಸ್ಫೋಟಗಳಾಗ್ತವೆ? ಯಾಕೆ ಎಲೆಕ್ಷನ್ಗಳ ಸಂದರ್ಭದಲ್ಲೇ ಆಗ್ತವೆ? ಇದೆಲ್ಲದಕ್ಕೂ ನೀವೇ ಉತ್ತರವನ್ನು ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಮತ್ತು ಇವು ನಡೆಯುವ ಘಟನಾವಳಿಗಳ ಬಗ್ಗೆ ಖುದ್ದು ಭಾರತ ದೇಶದ ಪ್ರಜೆಗಳು ಆಲೋಚನೆ ಮಾಡಬೇಕಾಗ್ತದೆ. ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ಬದುಕನ್ನ ಕಟ್ತಾರೆ, ನಮ್ಮ ದೇಶವನ್ನ ಸುರಕ್ಷತೆ ಕಡೆಗೆ ಒಯ್ತಾರೆ ಅಂತ ಹೇಳಿ ನೀವು ಓಟ್ ಹಾಕಿ ಆಯ್ಕೆ ಮಾಡ್ತಾ ಇದ್ರಲ್ಲ, ಅವರ ಸಮ್ಮುಖದಲ್ಲೇ, ಅವರ ಸರ್ಕಾರದಲ್ಲೇ ಸ್ಫೋಟಕಗಳು ಸಂಭವಿಸ್ತಾ ಇದ್ದಾವೆ. ನಾವು ಉಗ್ರರನ್ನ ಹೆಡಿಮುರಿ ಕಟ್ಟಿವಿ, ನಾವು ಆ ಸ್ಟ್ರೈಕ್ ಮಾಡಿದೀವಿ, ಈ ಸ್ಟ್ರೈಕ್ ಮಾಡಿದೀವಿ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳಿ ಯಾವುದೇ ದಾಖಲೆ ಕೊಡದೆ ಯಾಮಾರಿಸುವಂತಹ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಭಾರತ ದೇಶ ಜಗತ್ತಿಗೆ ನಂಬರ್ 1 ಅಂತೇಳಿ ಬಿಲ್ಡಪ್ ಕೊಡ್ತೀರಿ, ಜಗತ್ತು ನಮ್ಮನ್ನ ಹೊಗಳ್ತಾ ಇದೆ ಅಂತೀರಿ, ಜಗತ್ತು ನಮ್ಮ ಕಡೆ ತಿರುಗ್ತಾ ಇದೆ ಅಂತೀರಿ. ಮತ್ತೆ ಇಲ್ಲಿ 8 ರಿಂದ 10 ಜನ ಸಾವಿಗೀಡಾದ್ರಲ್ಲ, ಆ ಕಾರ್ನಲ್ಲಿ ಸ್ಫೋಟಕವನ್ನು ಹೊತ್ಕೊಂಡು ಬಂದ್ರಲ್ಲ, ಈ ಡಾಕ್ಟರ್ ಉಮರ್, ಡಾಕ್ಟರ್ ಶಹೀನಾ ಅಂತಕ್ಕಂಥವರು ಇವರ ಶಂಕಿತರು. ಈಗಾಗಲೇ ಒಬ್ಬ ಇದರಲ್ಲಿ ಉಮರ್ ಅಂತಕ್ಕಂಥ ಡೆತ್ ಆಗಿದ್ದಾನೆ ಕಾರ್ನಲ್ಲಿ ಅಂತ ಹೇಳಿ. ಕಾರ್ ನಂಬರ್ ಏನಿದು HR 26 C7674 ಅಂತಕ್ಕಂಥ ಈ ಕಾರು ಇದೇನು ಫರೀದಾಬಾದ್ ಅಂದ್ರೆ ಹರಿಯಾಣದಿಂದ RDX ಅಥವಾ ಸ್ಫೋಟಕ ವಸ್ತುಗಳನ್ನು ಹೊತ್ಕೊಂಡು ಬಂತಲ್ಲ, ಇದು ಹೇಗೆ ನಿಮ್ಮ ಕಣ್ಣು ತಪ್ಪಿಸಿ ಬಂತು? ಯಾಕೆ ನಿಮ್ಗೆ ಇಂಟೆಲಿಜೆನ್ಸಿ ರಿಪೋರ್ಟ್ಗಳು ಬರಲಿಲ್ಲ? ಇದು ಬರೋಕ್ಕಿಂತ ಪೂರ್ವದಲ್ಲೇ 2900 ಸ್ಫೋಟಕವನ್ನ ನೀವು ವಶಪಡಿಸಿಕೊಂಡಿದ್ರಲ್ಲ ಇದೇ ಹರಿಯಾಣದ ಫರೀದಾಬಾದ್ನಲ್ಲಿ. ಇಷ್ಟೆಲ್ಲ ಆದ್ರೂ ನೀವು ಅವಾಗ್ಲೇ ಯಾಕೆ ಹೈ ಅಲರ್ಟ್ ಮಾಡಲಿಲ್ಲ? ಅಲ್ಲಿ ರೇಡ್ ಆದ ತಕ್ಷಣವೇ ಇಲ್ಲಿ ಸ್ಫೋಟಕ ಹೇಗೆ ಸಂಭವಿಸಿತ್ತು? 1 2 ಸಾವಿರಾರು ಪ್ರಶ್ನೆಗಳಲ್ಲಿ ಉದ್ಭವಿಸ್ತವೆ. ನಮ್ಮ ಮಾಧ್ಯಮಗಳಂತೂ ಇಲ್ಲಿ ಸ್ಫೋಟಕ ಸಂಭವಿಸಿದ ಉಗ್ರರನ್ನ ಬಿಂಬಿಸುವ, ಹಿಂಗ್ ಬಂತು, ಹಂಗ ಬಂತು, ಆ ಕಾರಲ್ಲಿ ಬಂತು, ಈ ಕಾರಲ್ಲಿ ಬಂತು, ಹಿಂಗ್ ಸ್ಫೋಟ ಮಾಡಿದ್ರಂತ ಹೇಳೋ ಬದಲು ಈ ವೈಭವೀಕರಣದ ಏನ್ ನೀವು ಬಿತ್ತರಣೆ ಮಾಡ್ತಾ ಇದ್ದೀರಲ್ಲಪ್ಪ, ಈ ವೈಭವೀಕರಣ ಮಾಡುವ ಬದಲು ಕೇಂದ್ರ ಸರ್ಕಾರದ ಕಾಲರ್ ಪಟ್ಟಿಯನ್ನ ಯಾಕೆ ಹಿಡಿತಾ ಇಲ್ಲ ನೀವು? ಯಾಕ್ರಿ ನರೇಂದ್ರ ಮೋದಿ ಅವರೇ ಇದಕ್ಕೆ ಯಾರು ಜವಾಬ್ದಾರರು? ಯಾಕ್ರಿ ಅಮಿತ್ ಶಾ ಅವರು ಇದಕ್ಕೆ ಯಾರು ಜವಾಬ್ದಾರರು? ದೇಶದ ಸುರಕ್ಷತೆ, ದೇಶದ ಭದ್ರತೆ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ, ದೇಶದ ಇಂಟೆಲಿಜೆನ್ಸಿ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ, ದೇಶದಲ್ಲಿರುವಂತಹ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಧ್ಯಮಗಳು ಕೇಳಬೇಕಾಗಿತ್ತು. ಇದು ರಾಜಕೀಯ ಆಟಾಟೋಪ ಅಲ್ಲ, ನಿಮ್ಮ ರಾಜಕೀಯ ಎಲ್ಲೋ ಒಂದು ಕಡೆ ಇರಲಿ. ಇದು ದೇಶದ ಭದ್ರತೆ, ದೇಶದ
ಜನರ ಪ್ರಾಣ ಪಕ್ಷಿಗಳು ಹಾರಿ ಹೋಗಿದ್ದಾವೆ. ದೇಶದ ರಾಜಧಾನಿಯಲ್ಲೇ ಅದು ರೆಡ್ ಫೋರ್ಟ್ನ ಹತ್ರನೇ ಸ್ಫೋಟ ಸಂಭವಿಸಿದೆಯಲ್ಲ, ಇದು ಯಾರಿದಕ್ಕೆ ಜವಾಬ್ದಾರಿ? ಇದು ರಾಜಕೀಯಕ್ಕೆ ಕೆಸರೆರ್ಚಾಟಕ್ಕೆ ನಾಂದಿ ಆಗೋದು ಬೇಡ. ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು. ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕಂದ್ರೆ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ರಂತವರು ರಾಜೀನಾಮೆ ಕೊಡಬೇಕಂತೇಳಿ ಹಲವಾರು ಪ್ರಜ್ಞಾವಂತ ನಾಯಕರುಗಳು, ಪ್ರಜ್ಞಾವಂತ ಜನರು, ಈ ದೇಶದ ಪ್ರಜೆಗಳು ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಯಾವ ನಿರ್ಣಯವನ್ನು ತೆಗೆದುಕೊಳ್ತದೆ? ನಾವು ತನಿಖೆ ಮಾಡ್ತಾ ಇದ್ದೀವಿ, ಹೈ ಅಲರ್ಟ್ ಮಾಡಿದ್ದೀವಿ, ಶಂಕಿತರನ್ನ ಬಂಧಿಸಿದ್ದೀವಿ ಅಂತ ಹೇಳುವವರು ಎಲ್ಲ ಘಟನಾವಳಿಗಳು, ಈ ಒಂದು ದುರ್ಘಟನೆಗಳು ನಡೆಯುವುದಕ್ಕಿಂತ ಪೂರ್ವದಲ್ಲೇ ಇದನ್ನೆಲ್ಲ ಯಾಕೆ ಮಾಡಲಿಲ್ಲ? ಇದರ ಹಿಂದೆ ಯಾರ ಕೈವಾಡ ಇದೆ? ಯಾಕೆ ದೇಶದಲ್ಲಿ ಪದೇ 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 ಸ್ಫೋಟಗಳು ಸಂಭವಿಸ್ತಾ ಇದ್ದಾವೆ? ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನವರು ಇದ್ದಾಗ ಸಾಕಷ್ಟು ಸ್ಫೋಟ ಸಂಭವಿಸಿದ್ದಾವೆ ಅಂತ ಹೇಳುವವರು, ಅವರು ಇದ್ದಾಗ ಸ್ಫೋಟ ಸಂಭವಿಸಿದ್ದಾವೆ ಅಂತಾನೆ, ನಿಮ್ಮ ಕಾಲಘಟ್ಟದಲ್ಲಿ ಸಂಭವಿಸಬಾರದಂತಾನೆ ನಿಮ್ಮನ್ನ ಅಧಿಕಾರಕ್ಕೆ ತಂದಿರೋದು. ನಿಮ್ಮ ಅಧಿಕಾರದಲ್ಲಿಯೂ ಸ್ಫೋಟಕಗಳು ಸಂಭವಿಸಿದರೆ ದೇಶದ ಭದ್ರತೆ, ಸುರಕ್ಷತೆ ನಿಮ್ಮ ಕೈಲಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಂಗಾಯ್ತು. ಹಾಗಾದ್ರೆ ನೀವು ಅಧಿಕಾರದಾಗ ಇರಬೇಕಾ, ಇರಬಾರ್ದಾ? ನಿಮಗೆ ನೈತಿಕತೆ ಇದೆಯಾ? ದೇಶದ 140 ಕೋಟಿ ಜನರ ಭವಿಷ್ಯ ಪ್ರಧಾನಮಂತ್ರಿ, ಗೃಹ ಮಂತ್ರಿ ಇವರ ಕೈಗಳಲ್ಲಿ ಇರುವಾಗ ಯಾರ ಮೇಲೆ ನಂಬಿಕೆ ಇಡಬೇಕು ಜನ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ದೇಶದಲ್ಲಿರುವಂತಹ ಜನರನ್ನೇ ಧರ್ಮ ಮತ್ತು ಬೇರೆ ಬೇರೆ ವಿಂಗಡಣೆಗಳನ್ನ ಮಾಡಿ ಅದರ ಮೇಲೆ ರಾಜಕೀಯ ಮಾಡೋ ಬದಲು ನಿಜವಾಗಲೂ ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಭದ್ರತೆ, ಸುರಕ್ಷತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಸಂಘರ್ಷ ನ್ಯೂಸ್ ಬರ್ತದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.